ಹಾಯ್ ಹಲೋ ಫ್ರೆಂಡ್ಸ್, ಯಾರೆಲ್ಲ ಅಗ್ರಿ ಫಾರ್ಮಸಿ ಸ್ಟೂಡೆಂಟ್ಸ್ ಚಾನಲನ್ನು ಫಸ್ಟ್ ವಿಸಿಟ್ ಮಾಡ್ತಿದ್ದೀರಾ, ಈ ವಿಡಿಯೋ ಆದ ಕೊನೆಯಲ್ಲಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಚಾನಲನ್ನು ನೀವು ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋಸ್ನ ಯಾರೆಲ್ಲ ನಿಮ್ಮ ರೀತಿ ಅಗ್ರಿ ಪ್ರಾಕ್ಟಿಕಲ್ನ ಬರೆಯೋಕ್ಕೆ ಹೊರಟಿದ್ದಾರೆ ಆ ನನ್ನ ಮಿತ್ರರಿಗೆ ಶೇರ್ ಮಾಡಿ. ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಮತ್ತು ನಾವೆಲ್ಲ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿ ಯಾವುದೇ ಫೋಟೋ ತೋರಿಸಿದ್ದು ಬಾಳೆ ಗಿಡ ನೋಡ್ಕೊಳ್ಳಿ ಹಂಗೆ ಬರೋಲ್ಲ. ನಾವೆಲ್ಲ ನಿಮಗೆ ಹತ್ರ ಒಂದು ಪ್ಲ್ಯಾಂಟದು ಮಾರ್ಫಾಲಜಿಕಲ್ನ ಸ್ವಲ್ಪ ಅರ್ಥ ಮಾಡ್ಸ್ಕೊಳಕ್ಕೆ ಹೋಗ್ತೀವಿ, ಓಕೆನಾ. ಫಸ್ಟು ವಿಡಿಯೋ ಕಡೆ ಅಂದರೆ ಫಸ್ಟು ಬಂದರೆ ಬನಾನಾ ಪ್ಲ್ಯಾಂಟು, ಕನ್ನಡದಲ್ಲಿ ಬಾಳೆ ಗಿಡ ಅಂತ ಕರೀತಾರೆ ನೋಡಿ. ಲೀವ್ಸು ಐಡೆಂಟಿಫಿಕೇಷನ್, ಇದು ನಾವೆಲ್ಲ ಇತ್ತಲ್ಲೇನು ಅಷ್ಟು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ, ಆಯಿತಾ. ಅದು ಆದಮೇಲೆ ಬರೋದು ಹರ್ಕನಟ್ ಪ್ಲ್ಯಾಂಟ್ ನೋಡಿ. ಇದು ನಾವು ಚಿಕ್ಕದ್ದು ಕೊಕೊನಟ್ ಇಟ್ಟಾಗಲೂ ಎಲ್ಲಕ್ಕೂ ಕನ್ಫ್ಯೂಸ್ ಆಗ್ಬೋದು. ನಾನು ಕೊಕೊನಟ್ನ ಬೇರೆ ಕಡೆ ತೋರಿಸ್ಕೊಡ್ತೀನಿ ನೋಡಿ. ಹರ್ಕನಟ್ ಲೀವ್ಸು ನೋಡ್ಕೊಳ್ಳಿ, ಚಿಕ್ಕಕ್ಕಿದೆ ಲೀವ್ಸು, ನೆನ್ಪಿಟ್ಕೊಳ್ಳಿ. ನಾನು ನೆಕ್ಸ್ಟು ಕೊಕೊನಟ್ ಇದೆ ತೋರಿಸ್ತೀನಿ. ಇದು ಹರ್ಕನಟ್ ಅಂದರೆ ಅಡಿಕೆ ಗಿಡ, ಆಯಿತಾ. ಹಾಂ, ಇಲ್ಲಿ ನೋಡಿ ಗುಲಾಬಿ ಗಿಡ, ಬಟ್ ಗುಲಾಬಿ ಇಲ್ಲ, ಎಲೆಗಳು ಅರ್ಥ ಆಗುತ್ತಲ್ಲ ಗುಲಾಬಿ. ಇದು ಫಾರ್ಮೇಷನ್ ನೋಡಿ, ಆಪೋಸಿಟ್ ಲೀವ್ಸ್ ಫಾರ್ಮೇಷನ್, ಆಪೋಸಿಟ್ ಇದೆ, ಆಲ್ಟರ್ನೇಟ್ ಇಲ್ಲ ಲೀವ್ಸು, ಓಕೆನಾ. ಯಾರು ಗುಲಾಬಿ ನೋಡಿರಲ್ಲ, ಹಾಂ, ಓಕೆನಾ. ಇವಾಗ ನೆಕ್ಸ್ಟ್ ಫ್ರೆಂಡ್ಸ್, ಬ್ಯಾಂಬೋ ಅಂದರೆ ನಮ್ಮ ಕಡೆ ಬಿದ್ರು ಅಂತ ಕರೀತಾರೆ ನೋಡಿ. ಆ ಥರ ಲೀವ್ಸು, ಇದು ಸ್ವಲ್ಪ ಶುಂಠಿ ಲೀವ್ಸ್ ಡಿಫ್ರೆನ್ಸ್ ಆಗುತ್ತೆ, ಬಟ್ ಈ ಒಂದು ಇಟ್ಟಿದ್ರೆ ಇದರಲ್ಲಿ ಒಂದು ಲೀವ್ಸ್ ಪೂರ್ತಿ ಒಂದು ಗೆಡ್ಡೆ ಬೆಳೆದಿರೋ ರೀತಿನ ಇಟ್ಟಿರ್ತಾರೆ. ಒಂದು ಸ್ವಲ್ಪ ಇದಕ್ಕೂ ಮತ್ತು ಶುಂಠಿ ಮತ್ತು ಇನ್ಸುಲಿನ್, ಇವು ಮೂರಕ್ಕೂ ಡಿಫ್ರೆನ್ಸ್ ಕನ್ಫ್ಯೂಸ್ ಆಗ್ಬೋದು, ಏನಾಗಲ್ಲ ನೋಡ್ಕೊಳ್ಳಿ. ಲೀವ್ಸು ಆಲ್ಟರ್ನೇಟ್ ಇದೆ ನೋಡ್ಕೊಳ್ಳಿ, ಲೀವ್ಸ್ ಆಲ್ಟರ್ನೇಟ್, ಇದಾದಮೇಲೆ ಅಪೋಸಿಟ್ ಇಲ್ಲ, ಆಲ್ಟರ್ನೇಟ್ ಆಗಿದೆ ಲೀವ್ಸು. ಬ್ಯಾಂಬೋ ಸ್ಟಿಕ್ಸ್, ಓಕೆನಾ. ನೆಕ್ಸ್ಟು ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ಮೇಲೆ ಕೊಕೊನಟ್ ಅಂದರೆ ತೆಂಗಿನ ಮರದ್ದು ಲೀವ್ಸ್ ಈ ಥರ ಇರುತ್ತೆ. ಫಾರ್ಮೇಷನ್ ಚಿಕ್ಕದು, ಓಕೆನಾ. ನೆಕ್ಸ್ಟು ಫ್ರೆಂಡ್, ದಾಸವಾಳ, ಹೈಬಿಸ್ಕಸ್ ನೋಡಿ, ಅದು ಬಡ್ ಫಾರ್ಮೇಷನ್, ಮಗ್ಗುದು ನೋಡಿ ಹೆಂಗಿದೆ. ಮತ್ತು ಇದು ಲೀವ್ಸನ್ನು ಆಲ್ಟರ್ನೇಟ್ ಆ ಥರ ಅಂತ ಏನಿರಲ್ಲ, ಬಂಚಸ್ ಆಗಿ ಕೂಡಿರುತ್ತೆ ನೋಡಿ. ಅಲ್ಲಿಂದ ದಾಸವಾಳ ಫ್ಲವರ್ ಕಾಣಿಸ್ತಿದೆ, ಓಕೆನಾ. ನೆಕ್ಸ್ಟ್ ಬಂದು ನೋಡಿ ಫ್ರೆಂಡ್ಸ್, ಇದು ತುಳಸಿ ಟೈಪೇ. ಇದು ಒಂಥರ ಲೈಕ್ ದೊಡ್ಡ ತುಳಸಿ ಥರ ಅನ್ಕೋಬೋದು. ಹಳ್ಳಿ ಕಡೆ ಒಂದೊಂದು ಕಡೆ ನಾಯಿ ತುಳಸಿ ಅಂತಲೂ ಕರೀತಾರೆ, ಓಕೆನಾ. ತುಳಸಿ, ಓಕೆನಾ. ಮತ್ತು ಹೊಂಗೆ ಗಿಡ. ಮತ್ತು ನಾನು ನೆಕ್ಸ್ಟ್ ಬಂದು ನಿಮ್ಗೆ ತೋರಿಸ್ತಿರೋದೇ ಕಚ್ಚಿದ್ರೆ ಪ್ರಾಣ ಹೋಗುತ್ತೆ, ಆದರೂ ಅಷ್ಟು ಮುಂದೆ ಹೋಗ್ತಿದ್ದೀನಿ ನೋಡಿ. ಇದು ಹೈಬಿಸ್ಕಸ್ ಪೆಟ್ಟಿಗೆ ಅಂದರೆ ಜೇನು ಸಾಗಾಣಿಕೆ ಪೆಟ್ಟಿಗೆ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳಿ. ನನಗೂ ಭಯ ಆಯ್ತಿದೆ ಜೇನು ಹತ್ರ ಹೋಗೋಕ್ಕೆ, ಬಟ್ ತೋರಿಸ್ತೀನಿ ಆದಷ್ಟು. ಕಚ್ಚೂರಿ ಏನು ತೊಂದರೆ ಇದೆ, ಓಕೆ. ಜೇನುನೊಣದ ಸಾಗಾಣಿಕೆ ಪೆಟ್ಟಿಗೆ ಇದು ಈ ಥರ ಇರ್ಬೋದು, ಹಿಂಗೆ ಇಟ್ಟಿರ್ತಾರೆ, ಓಕೆನಾ. ಈ ಥರ ಇನ್ಯಾವ್ದು ಇಟ್ಟಿರಲ್ಲ, ಜೇನುನೊಣದ ಸಾಗಾಣಿಕೆ ಪೆಟ್ಟಿಗೆ ಇದು. ಯಪ್ಪ, ಜೀವನದಲ್ಲಿ ಸಾಹಸ ಆಯಿತು. ಓಕೆ, ನೆಕ್ಸ್ಟ್ ಬರೋಣ ನೋಡಿ ಫ್ರೆಂಡ್ಸ್. ಬರ್ಡ್ಸ್ ಅಂತ ಇಟ್ಕೊಂಡು ನಾನು ತೋರ್ಸೋಕ್ಕಾಗಲ್ಲ, ಬಟ್ ಬರ್ಡ್ ಆಫ್ ಪ್ಯಾರಡೈಸ್ ಎಲ್ಲ ಕೇಳಿರ್ತೀವಿ. ತುಂಬ ಫ್ಯಾಷನಬಲ್ ಮತ್ತು ಆರಮೆಟಿಕ್ ಆಗಿರುವಂಥ ಒಂದು ಆರ್ನಮೆಂಟಲ್ ಫ್ಲವರ್ನ ನಾನು ನಿಮಗೆ ತೋರ್ಸೋಕೆ ಹೋಗ್ತಿದ್ದೀನಿ. ಇದೆ ನೋಡಿ, ಬರ್ಡ್ ಆಫ್ ಪ್ಯಾರಡೈಸ್. ಲೀವ್ಸ್ ಈ ಥರ ಫಾರ್ಮೇಷನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಬರ್ಡ್ ಆಫ್ ಪ್ಯಾರಡೈಸ್, ನನ್ನ ಫ್ಲವರ್ ನೋಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಬರ್ಡ್ ಆಫ್ ಪ್ಯಾರಡೈಸ್ ಫ್ರೆಂಡ್ಸ್, ಓಕೆನಾ. ನೆಕ್ಸ್ಟ್ ರಿಚ್ ಟ್ರೀ, ಫಾರೆಸ್ಟ್ ಟ್ರೀ, ಬಟ್ ಆಗ್ರೋ ಫಾರೆಸ್ಟಾಗಿ ಬೆಳೆಸ್ತೀವಿ. ಟೀಕ್, ಗಂಧದ ಮರ, ಶ್ರೀಗಂಧ ಅಲ್ಲ, ಬರೀ ಗಂಧದ ಮರ ಅಂತ ಕರೀತಾರೆ ನಮ್ಮ ಸೈಡ್. ಇಲ್ಲಿ ನೋಡಿ, ಟೀಕ್ ಲೀವ್ಸ್ ಫಾರ್ಮೇಷನ್ಸು ಅಪೋಸಿಟ್ ಫಾರ್ಮೇಷನ್, ಲೀವ್ಸ್ ಆಪೋಸಿಟ್ ಫಾರ್ಮೇಷನ್ ಇದೆ. ಲೀವ್ಸ್ ಟ್ರೀ, ಅರ್ಥ ಆಯ್ತಾ ಅರೇಂಜ್ಮೆಂಟು, ಓಕೆನಾ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ನಮ್ಮ ಒಂದು ಕೃಷಿ ಪ್ರಯೋಗಾಲಯಕ್ಕೆ ಆಗಿರ್ಬೋದು, ಕೃಷಿ ಉತ್ಪನ್ನಗಳು ಅದನ್ನ ಸಾಗಾಣಿಕೆ ಮಾಡ್ತಿದ್ದೀವಿ ಅಂದರೆ ಕೃಷಿ ಸಂಬಂಧಪಟ್ಟಿದ್ದು ಯಾವುದೇ ಕೆಲಸ ಆದರೂ ನೆಟ್ ಬೇಕೇ ಬೇಕು. ಇದು ಇದು ನೆಟ್ ಅಂದರೆ ಈ ಸೊಳ್ಳೆ ಆಗಿರ್ಬೋದು, ಹುಳಗಳು ಬರಬಾರ್ದು ಅಂತ ಸುತ್ತ ಕಟ್ಕೊಂಡಿರ್ತಾರೆ. ಈ ನೆಟ್ ಹಿಂಗೆ ಇರುತ್ತೆ ನೋಡ್ಕೊಳ್ಳಿ, ಓಕೆನಾ. ಇನ್ನೂ ಬೇರೆ ವೆರೈಟಿ ಇದೆ, ನಾನು ಸಿಕ್ತಾಗೆಲ್ಲ ಬೇರೆ ವೆರೈಟಿನ ತೋರಿಸ್ತೀನಿ. ಸದ್ಯಕ್ಕೆ ಇದೊಂದು ಬಂಟಲ್ಲಿ ಇಟ್ಟಿದ್ದೀವಿ ನೋಡ್ಕೊಳ್ಳಿ, ನೆಟ್ಟು, ಓಕೆ. ಈ ವಿಡಿಯೋ ಇಷ್ಟಕ್ಕೆ ಸಾಕು. ನಿಮ್ಗೆ ಯಾವುದೇ ಡೌಟ್ ಇದ್ದರೂ, ಇನ್ಯಾವ ಥರ ವೀಡಿಯೋಸ್ ಬೇಕು, ಎಲ್ಲಾದರೂ ಕನ್ಫ್ಯೂಸ್ ಆಗ್ತಿದೆಯಾ, ಎಲ್ಲಾದರೂ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಹಾಕಿ.
ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.